ಇನ್ನು ಮೊನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಂತಹ ವಿಚಾರ ಇದು ವಿಪಕ್ಷಗಳಿಗೂ ಕೂಡ ಒಂದು ಅಸ್ತ್ರ ಆದಂತ ರೀತಿಯಾಗಿದೆ. ಸರ್ಕಾರದ ವಿರುದ್ಧವಾಗಿ ಟೀಕೆ ಮಾಡುವಂತ ನಿಟ್ಟಿನಲ್ಲಿ ನಾನಾ ಪುಕಾರುಗಳಿಗೂ ಕೂಡ ಕಾರಣ ಆಗ್ತಾ ಇತ್ತು. ಇದೇ ವಿಚಾರವನ್ನ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಗರಂ ಆದ್ರು. ಏನ್ ನಾವೆಲ್ಲ ಊಟಕ್ಕೆ ಒಂದ್ ಕಡೆ ಸೇರ್ಲೇಬಾರ್ದಾ ಅಂತ ಪ್ರಶ್ನೆ ಮಾಡಿದ್ರು. ಉಳಿದಂತ ಸಚಿವರುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಮರ್ಥನೆಯನ್ನ ಕೊಟ್ಟರು. ಬನ್ನಿ ಹಾಗಾದ್ರೆ ಮೊನ್ನೆಯ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಬನ್ನಿ ಕೇಳೋಣ. ಏನು ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ನಾವು ಸೇರಿದ್ರು ಅಷ್ಟೇ. ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ಲರೂ ಊಟ ಮಾಡೋದು ಒಂದೇ. ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಊಟ ಮಾಡಕ್ಕೆ ಸೇರೋದು ಈಗ ಭಾಳ ಸ್ಪಷ್ಟಪಡಿಸಿದೀವಿ. ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ಊಟಕ್ಕೆ ಕರೆದಿದ್ದಾರ್ರಿ, ನೀವು ಸುಮ್ಮನೆ ಅದನ್ನ ಯಾಕ್ರಿ ಹಿಂಗೆ ಮಾಡ್ತೀರಿ? ನಮ್ಮನ್ನ ದಯಮಾಡಿ ಮಾಡಬೇಡ್ರಿ. ನಮ್ಮನ್ನ ಅಕಸ್ಮಾತ್ ಅದೇ ಹೇಳಿದ್ ಕಾಗಿ ಕುಂದ್ರಕ್ಕೂ ಟೊಂಗಿ ಮುರಿಯೋಕೆ ಅಷ್ಟೇ. ಅದು DK ಶಿವಕುಮಾರ್ ಸಾಹೇಬ್ರು ಇರಲಿಲ್ಲ, ಕರೆದಿದ್ದಾರೆ. ಯೂಶಲಿ ಎವ್ರಿ ಕ್ಯಾಬಿನೆಟ್ನಾಗ ಅಲ್ಲಿದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ ಅಂತ ಕರೆದಿದ್ದಾರೆ. ಅದ್ರಾಗ ನೀವು ದಯಮಾಡಿ ಇದ್ರಾಗ ಯಾವುದು ಬೇರೆ ರೀತಿಯಾದಂಥ ಟ್ವಿಸ್ಟ್ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನೋಡ್ರಿ, ಮುಖ್ಯಮಂತ್ರಿಗಳು ನಮ್ಮ ಮನೆಗೂ ಬಂದು ಊಟ ಮಾಡಿದ್ದಾರೆ. ಬೇರೆ ಯಾರೋ ಶಾಸಕರು, ನಮ್ಮ ಪಕ್ಷದ ಲೀಡ್ರು, ಮಂತ್ರಿಗಳು ಕರೆದ್ರು ಹೋಗ್ತಾರೆ. ಅವರು ಊಟಕ್ಕೆ ಹೋದ ತಕ್ಷಣವೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಅವರಿಗೆ ಏನಾಗಿದೆ, ಆಯಿತು ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದಾರಲ್ರಿ, ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೋ, ಈ ಕಾರ್ಯಕ್ರಮದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ, ನಾವು ಮುಂದೆ ಇವರಿಗಿಂತ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಯಾವ್ದಾರ ಬರ್ತಾರ ನಿಮ್ಮ ಮುಂದೆ? ಅವರು ಬರೀ ಆ ಮಂತ್ರಿ, ಈ ಮಂತ್ರಿ, ಮುಖ್ಯಮಂತ್ರಿ, DCM, ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಇದರಲ್ಲೇ ಕಾಲ ಕಳೀತಾರೆ ವಿನ ಅವ್ರು 5 ವರ್ಷ ನಾವು ಇಂಥ ಸಾಧನೆ ಮಾಡಿದ್ದೋ ಅಂತ ಹೇಳೋಕ್ಕೇನೂ ಇಲ್ಲ. ಮುಂದೆ ಯಾವುದೂ ಗುರಿ ಇಲ್ಲ. ಅವ್ರಿಗೆ ಇನ್ನೇಕೆ